ಸರ್ ನಮಸ್ಕಾರ. ಸರ್, ಈ ಸಲ SSLC ರಿಸಲ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಈ ಸರಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಪಾಸ್ ಆಗಿರೋರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇನ್ನು ಮುಂದೆ ಏನ್ ಮಾಡ್ಬೋದು ಅನ್ನೋದು ಮಕ್ಕಳಲ್ಲೆಲ್ಲರಿಗೂ ಒಂದು ಮೈಂಡ್ ಸೆಟ್ ಒಂದು ಬಂದಿರುತ್ತೆ. ಈಗ ಶೇಷಾದ್ರಿಪುರಂ ಇಂಡಿಪೆಂಡೆಂಟ್ PU ಕಾಲೇಜ್ ಕೆಂಗೇರಿ ಕ್ಯಾಂಪಸ್ ನಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್ ಇದೆ. ಸೈನ್ಸ್ ಅಲ್ಲಿ PCMB, PCM ನಲ್ಲಿ CEBA ಇದೆ, SCBA ಇದೆ, ಆಮೇಲೆ MEBA ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಅವರು ಸ್ಟ್ಯಾಟ್ಸ್ ಕಾಂಬಿನೇಷನ್ಗೆ ಹೋಗ್ತಾ ಇದ್ದಾರೆ ಅಥವಾ ಬೇಸಿಕ್ ಮ್ಯಾಥಮೆಟಿಕ್ಸ್ ಕಾಂಬಿನೇಷನ್ಗೆ ಹೋಗ್ತಾ ಇದ್ದಾರೆ. ಟೆಕ್ನಿಕಲ್ ಆದ್ರೆ ಅವರು PCMB, PCMC ಗೆ ಹೋಗ್ಬೋದು. PCMB ಅಲ್ಲಿ ನೋಡೋದಾದ್ರೆ PCMB ಅಂದ ತಕ್ಷಣನೇ ಬರೀ ಮೆಡಿಕಲ್ ಅಂತ ಬರಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ, ಟೆಕ್ನಾಲಜಿ ತುಂಬಾ ಇನ್ವಾಲ್ವ್ ಆಗಿದೆ ಮೆಡಿಕಲ್ ಫೀಲ್ಡ್. ಇಂಜಿನಿಯರಿಂಗ್ ಅಂತ BE ಎಲ್ಲ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ಈಕ್ವಲೆಂಟ್ ಫಾರ್ A ಸ್ಟ್ರೀಮ್ಸ್ ಅಲ್ಲಿ ಇದೆ. ಅದು ತುಂಬಾ ಡಿಮ್ಯಾಂಡ್ ಅಲ್ಲಿರೋ ಕೋರ್ಸ್ ಆಗಿರುತ್ತೆ. ಹಾಗಾಗಿ ಮಕ್ಕಳು ಮುಂದೆ ಏನಾರ ಯೋಚನೆ ಮಾಡಿ ಹೋಗ್ಬೇಕು ಅಂತ ಹೇಳಿದಾಗ ಕ್ಯಾಂಪಸ್ ನ ಕೌನ್ಸಿಲಿಂಗ್ ಪ್ರಾವಿಷನ್ ಎಲ್ಲ ಮಾಡ್ಕೊಡ್ತೀವಿ. ಈ ತರ 17 ಜನ ಇದ್ದಾರೆ ನಮ್ಮ ರ್ಯಾಂಕ್ ಲಿಸ್ಟ್. ಈ ವರ್ಷ ಮಾರ್ಚ್ 2026 ಸೆಕೆಂಡ್ PUC ರಿಸಲ್ಟ್ಸ್ ನಮ್ದು ತುಂಬಾ ಚೆನ್ನಾಗಿ ಬಂದಿದೆ. 98.8% ಪಾಸ್ ಪರ್ಸೆಂಟೇಜ್ ಇದ್ದು, ಮಕ್ಕಳು 208 ಡಿಸ್ಟಿಂಕ್ಷನ್ಸ್ ಇದೆ. ಸೆಂಟಮ್ ತಗೊಂಡಿರೋರು 48 ಜನ ಇದ್ದಾರೆ. ಆಮೇಲೆ ಫಸ್ಟ್ ಕ್ಲಾಸ್ ತಗೊಂಡಿರೋದು 262. ಈ ಗ್ರೇಡ್ಸ್ ಇಂದ ಬಂದು ನಮ್ಮಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. ಸೈನ್ಸ್ ಅಲ್ಲಿ 594 ತಗೊಂಡು ಸ್ಟೂಡೆಂಟ್ 6th ರ್ಯಾಂಕ್ ಬಂದಿದೆ. ಸ್ಟೇಟ್ ಅಲ್ಲಿ ಒಳ್ಳೆ ಸ್ಕೋರ್ಸ್ ಆಗತ್ತೆ ಅಂತಾನು ನಾವು ಹೋಪ್ಸ್ ಇಟ್ಕೊಂಡಿದೀವಿ. 15 ಸ್ಟೂಡೆಂಟ್ CACS ಫೌಂಡೇಶನ್ ಕೋರ್ಸ್ ನ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ತುಂಬಾ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ತುಂಬಾ ಒಳ್ಳೆ ರಿಸಲ್ಟ್. ಕ್ಯಾಂಪಸ್ ಇನ್ ಬ್ಯಾಂಗ್ಳೂರ್ ಅನ್ನೋದಕ್ಕೆ ಇದೊಂದು ಮಿರರ್ ಅಂತ ಹೇಳ್ಬೋದು. ಡಿಸ್ಟಿಂಕ್ಷನ್ ಏನ ಮಾಡಿದ್ರೆ ಅವ್ರಿಗೆ ಏನ ಫೀಸ್ ಅಲ್ಲಿ ಡಿಸ್ಕೌಂಟ್ ಏನ ಇದೆಯಾ? ಫಸ್ಟ್ PUC ಅಡ್ಮಿಷನ್ ಮಾಡ್ಬೇಕಾದ್ರೆ 95% ಎಬೋವ್ ಇದ್ರೆ ಅವ್ರಿಗೆ ಫ್ರೀ ಅಡ್ಮಿಷನ್ ಇರುತ್ತೆ. ಅದು ಫಸ್ಟ್ ಕಮ್ ಫಸ್ಟ್ ಇರುತ್ತೆ. 90 ಅಂಡ್ ಎಬೋವ್ ಮಾಡಿದ್ರೆ 10,000 ಕಡಿಮೆ ಆಗುತ್ತೆ. 80 ಅಂಡ್ ಎಬೋವ್ ಸ್ಕೋರ್ ಮಾಡಿದ್ರೆ ಅವ್ರಿಗೆ 8,000 ಸ್ಕಾಲರ್ಶಿಪ್ ತರ ಮ್ಯಾನೇಜ್ಮೆಂಟ್ ಕೊಡುತ್ತೆ. 10th ರಿಸಲ್ಟ್ ಬಂದಿರೋದ್ರಿಂದ ಒಳ್ಳೆ ಪರ್ಸೆಂಟೇಜ್ ಇದ್ದು ಯಾರು ಇದ್ರೆ ಈ ನಮ್ಮ ಸಂಸ್ಥೆ ಏನ್ ಪ್ರಾವಿಷನ್ ಮಾಡ್ಕೊಟ್ಟಿದೆ ಅದನ್ನ ಬೆನಿಫಿಟ್ ತಗೋಬಹುದು ಅಂತ ನಾನು ನಿಮ್ಗೆಲ್ಲ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್.